ಶಿವಾಯ ನಮ. ನಾನು ನಿಮ್ಮ ಸಿದ್ಧತಾಯಮ್ಮ ಗುರುವೇಶ್ವರನು. ಎಲ್ಲರೂ ಚೆನ್ನಾಗಿರಬೇಕು. ಗುರು ದಿವಸ ಚಿಕ್ಕ ವೇದ. ಮಾತಾಪಿತಾ ಗುರು ಆಶೀರ್ವಾದ ಯಾವಾಗಲೂ ಇರಬೇಕು. ಮಾತಾಪಿತಾ ಆಶೀರ್ವಾದ ಇದ್ದರೆ ಮಕ್ಕಳು ಚೆನ್ನಾಗಾಗ್ತಾರೆ. ಮಕ್ಕಳಿಗೆ ಗುರು ಆಶೀರ್ವಾದ ಇರಬೇಕು. ಗುರು ಹೇಳೋ ವಾಕ್ಯಗಳನ್ನು ಕೇಳಿದರೆ ಮಕ್ಕಳು ಚೆನ್ನಾಗಿ ಇರ್ತಾರೆ. ಅವ್ರ ಲೈಫ್ ಚೆನ್ನಾಗಿರುತ್ತೆ. ದೇವರ ಆಶೀರ್ವಾದ ಖಂಡಿತ ಸಿಕ್ಕೇ ಸಿಗುತ್ತೆ. ಮಾತಾಪಿತಾ ಗುರು ಆಶೀರ್ವಾದ ಇದ್ದರೆ ಭಕ್ತರು ಬಂದು ಸತ್ಯವಾಗಿ ಈ ಲೋಕದಲ್ಲಿ ಎಲ್ಲ ಸಾಧನೆಗಳನ್ನು ಮಾಡುತ್ತಾರೆ. ಒಂದೊಂದು ಮನುಷ್ಯ ಯಾಕೆ ಕಷ್ಟಪಡ್ತಾ ಇದ್ದಾರೆ ಅಂದರೆ ಏನಾದರೂ ಒಂದು ಕರ್ಮ, ದೋಷ, ಶಾಪ, ಪಾಪ ಇದ್ದೇ ಇರುತ್ತೆ. ಅದಕ್ಕೆ ಒಂದೊಂದು ಮನುಷ್ಯನು ಈ ಜನ್ಮದಲ್ಲಿ ಕಷ್ಟಪಟ್ಕೊಂಡಿದ್ದಾರೆ. ಈ ಜನ್ಮದಲ್ಲಿ ಅವ್ರು ಏನು ಮಾಡಲ್ಲ, ಆದರೆ ಪುನರ್ಜನ್ಮದಲ್ಲಿ ಏನೆಲ್ಲ ಮಾಡಿದಾರೋ ಆ ವಿಧಿಯೆಲ್ಲ ಬರ್ಕೊಂಡೆ ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಭೂಲೋಕದಲ್ಲಿ ಅದನ್ನೆಲ್ಲ ನಿರ್ವರ್ತಿ ಮಾಡಬೇಕಂತಲೇ ಹುಟ್ಟಿರ್ತಾರೆ. ಗೊತ್ತಿದ್ದು ಒಂದೊಂದು ಮನುಷ್ಯನು ತಪ್ಪು ಮಾಡಿದರೆ ಅದು ಶಿಕ್ಷೆ ಗೊತ್ತಿರುತ್ತೆ. ಇದು ಮಾಡಿದರೆ ತಪ್ಪು, ನಾವು ಏಮಾರಿಸ್ತಾ ಇದ್ದೀವಿ, ನಾವು ಸುಳ್ಳು ಹೇಳ್ತಾ ಇದ್ದೀವಿ, ನಾವು ಬಂಧಗಳನ್ನು ಏಮಾರಿಸ್ತಾ ಇದ್ದೀವಿ, ವಸ್ತ್ರಗಳಿಂದ ಆಗಲಿ ಏನಾದರೂ ಒಂದು ಏಮಾರಿಸೋದು, ಗಂಡಸು ಹೆಂಗಸನ್ನ ಏಮಾರಿಸೋದು, ಹೆಂಗಸು ಗಂಡಸನ್ನ ಏಮಾರಿಸೋದು, ಹಣ ಕೊಡ್ತೀನಿ ಅಂತ ಹೇಳಿ ಅದನ್ನು ಏಮಾರಿಸೋದು, ಭೂಮಿ ಆಸ್ತಿಗೋಸ್ಕರ ಏಮಾರಿಸೋದು, ಸ್ವಂತ ಅಕ್ಕ ತಮ್ಮ ಚೆನ್ನಾಗಿ ನೋಡ್ಕೊಳ್ಳಲ್ಲ, ದೂರ ಹೋಗಿ ಹೆಂಗಾದರೂ ಹೋಗಲಿ ಅಂತ ಬಿಡೋದು, ಇದೆಲ್ಲ ಏಮಾರಿಸೋದೆ. ಅಪ್ಪ ಅಮ್ಮ ಎಲ್ಲೋ ಇರ್ತಾರೆ, ಮಕ್ಕಳು ಎಲ್ಲೋ ಇರ್ತಾರೆ, ಹಣ ಮಾತ್ರ ಕಳಿಸ್ತಾರೆ, ಅದು ಪಾಪ ಸೇರಿಸೋದು. ಶಾಪ ಇಡೋದು, ಆಸ್ತಿಗೋಸ್ಕರ ಶಾಪ ಇಡೋದು, ಬಂಧಗಳಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಏಮಾರಿಸೋದು. ಅಮ್ಮ ಇವತ್ತು ಬರ್ತೀನಿ ಅಂತ ಹೇಳಿ ಸುಳ್ಳು ಹೇಳೋದು. ಇವತ್ತು ಇಲ್ಲ ಅಂದರೆ ಹೇಳಿಬಿಡಬೇಕು, ಇಲ್ಲ ಇದಾಗಿಲ್ಲ, ಇದು ಆಗ್ತಾಯಿದೆ, ಇದಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ, ನಾನು ಇವತ್ತು ಬರ್ತೀನಿ. ಹೋಗಿ ಸತ್ಯವಾಕ್ಯನ ಹೇಳಿ ಏನಾದರೂ ಒಂದು ದಾರಿ ದೇವರು ನಿಮಗೆ ತೋರಿಸ್ತಾರೆ. ಆದರೆ ಸುಳ್ಳು ಹೇಳಿ ಎಷ್ಟು ದಿನ ಅಂತ ನೀವು ಬಾಳ್ತೀರ? ಯಾವಾಗಲೂ ಅಷ್ಟೇ, ಸತ್ಯಕ್ಕೆ ಪ್ರಾಣ ಉಂಟು, ಸುಳ್ಳಿಗೆ ಪ್ರಾಣ ಇಲ್ಲ. ಯಾವಾಗಲೂ ಅದು ಒಂದು ಮರಣನೇ. ಸುಳ್ಳಿಗೆ ಯಾವತ್ತೂ ಮರಣ. ಇವಾಗ ಸುಳ್ಳು ಹೇಳಿ ಹೆಂಗಾದರೂ ತಪ್ಪಿಸ್ಕೋಬಹುದು, ಆದರೆ ನಾಳೆ ಗೊತ್ತಾದರೆ ಅದು ಅವಮಾನ. ಸತ್ಯವನ್ನು ಹೇಳಿ ನೀವು, ನಾಳೆನೂ ನೀವು ಅದೇ ಹೇಳ್ತೀರ. ನಾಳೆ ಆ ಮನುಷ್ಯಗೆ ಗೊತ್ತಾಗುತ್ತೆ ಇವು ಹೇಳಿದ್ದು ಸತ್ಯ, ನಾವೇ ತಪ್ಪಾಗಿ ತಿಳ್ಕೊಂಡಿದ್ದು ಅಂತ. ಸತ್ಯಗೆ ಯಾವತ್ತೂ ಪ್ರಾಣ ಇರುತ್ತೆ, ಸುಳ್ಳಿಗೆ ಪ್ರಾಣ ಇರಲ್ಲ. ಏಮಾರಿಸಿ ಏನು ಮಾಡ್ತಾರೆ ಒಂದೊಂದು ಮನುಷ್ಯ? ಆಸ್ತಿನ ಸೇರಿಸಿ ಏನು ಮಾಡ್ತಾರೆ? ದೊಡ್ಡ ಆರೋಗ್ಯ ಸಮಸ್ಯೆದಿಂದ ಹಣ ಬಂದು ಮೆಡಿಷನ್ಗೆ ಇದು ಮಾಡ್ತಾರೆ, ಔಷಧಿಗಳನ್ನು ಎತ್ಕೊಂಡು ನೆಮ್ಮದಿ ಇರಲ್ಲ, ಊಟ ಸೇರಲ್ಲ. ಆಸ್ತಿ ಇದೆ, ನೆಮ್ಮದಿ ಇಲ್ಲ. ಆಸ್ತಿ ಇದೆ, ಬಂಧ ಇಲ್ಲ. ಆಸ್ತಿ ಇದೆ, ಮಕ್ಕಳು ಇಲ್ಲ. ಈ ಥರ ಎಲ್ಲ ಇರ್ತಾರೆ. ಏನಾದರೂ ಒಂದು ಅದು ಪುನರ್ಜನ್ಮದ ಪಾಪ ಕರ್ಮ ಸೇರು, ಅದನ್ನು ಈ ಜನ್ಮದಲ್ಲಿ ನಿರ್ವರ್ತಿ ಮಾಡಿಕೊಂಡ್ರೆ ಸಾಕು. ಈ ಜನ್ಮದಲ್ಲೂ ಏಮಾರಿಸ್ಕೊಂಡಿದ್ರೆ ಮರುಜನ್ಮ ತುಂಬ ಮೋಸವಾಗಿರುತ್ತೆ. ಒಂದು ಮನುಷ್ಯಗೆ ಗೊತ್ತು, ನಾವು ಸುಳ್ಳು ಹೇಳ್ತೀವಿ, ನಾವು ಒಬ್ಬರನ್ನ ಏಮಾರಿಸ್ತಾ ಇದ್ದೀವಿ, ಈ ಭೂಮಿ ನಮ್ಮದಿಲ್ಲ, ನಾವು ಏಮಾರಿಸ್ತಾ ಇದ್ದೀವಿ, ಇದು ಅಮ್ಮಗೆ ಸೇರಬೇಕು, ಇದು ಅಕ್ಕಗೆ ಸೇರಬೇಕು, ಇದು ತಮ್ಮನಿಗೆ ಸೇರಬೇಕು ಅಂತ. ಆದ್ರೂ ಅದನ್ನು ಎತ್ತು ಸಂಪಾದನೆ ಮಾಡಿ ದೊಡ್ಡವರಾಗಿ ನೀವು ಏನಾದರೂ ಒಂದು ನೆಮ್ಮದಿಯಾಗಿ ಇರಬೇಕಂದ್ರೆ ಅದಾಗಲ್ಲ. ಏನಾದರೂ ಒಂದು ದಾರಿ ದೇವರು ನೋಡ್ತಾ ಇರ್ತಾರೆ. ಅದಕ್ಕೆ ದೇವರು ದೇವಲೋಕದಲ್ಲಿ ಇರೋದು, ನರಕ ಭೂಲೋಕದಲ್ಲಿ ಇರೋದು. ದೇವರು ಇರೋದು ಸತ್ಯ, ದೆವ್ವಗಳು ಇರೋದು ಸತ್ಯ. ಸತ್ಯಕ್ಕೆ ಪ್ರಾಣ ಉಂಟು. ಯಾಕೆ ಹೇಳ್ತೀವಿ ಅಂದರೆ ದೇವ್ರು ನೋಡ್ತಾ ಇರ್ತಾರೆ. ನೀವು ಈ ಭೂಲೋಕದಲ್ಲಿ ಒಳ್ಳೆ ಭಾಗ್ಯವಾಗಿರಬೇಕಂತಲೇ ದೇವ್ರು ಕಲಿಸೋದು. ಪುನರ್ಜನ್ಮದ ಪಾಪ ವಿಮೋಚನ ಮಾಡಿ ಯೋಗವನ್ನು ವರ ತಗೊಂಡು ನನ್ನ ಹತ್ರ ಬಾ ಅಂತ ವಿಧಿಗಳು ಬರ್ತಿರ್ತಾರೆ ದೇವರು. ಅದಾದಮೇಲೆ ಒಂದು ಮಗು ಹುಟ್ಟೋದು ಈ ಲೋಕದಲ್ಲಿ. ಇನ್ನೂ ಗೊತ್ತಿಲ್ಲ ಯಾಕೆ ಹುಡ್ತಾರೆ, ಯಾಕೆ ಮರಣ ಆಗ್ತಾರೆ ಅಂತ. ಈ ಲೋಕ ಎಲ್ಲನೂ ದೇವರದು, ಶಿವಪ್ಪದು, ತ್ರಿಮೂರ್ತಿದು, ಬ್ರಹ್ಮ ವಿಷ್ಣು ಮಹೇಶ್ವರ, ಬ್ರಹ್ಮ ಸರಸ್ವತಿ ವಿಷ್ಣು ಲಕ್ಷ್ಮಿ ಶಿವಶಕ್ತಿ ಅವ್ರದ್ದು. ಈ ಲೋಕನೇ ತ್ರಿಮೂರ್ತಿ ದೇವತೆಗಳು.
ನ ಎಲ್ಲ ಮನುಷ್ಯಗಳು ಅನುಭವಿಸಿ ಇರಬೇಕು. ತಪ್ಪು ತಪ್ಪು ಅಂತ ಗೊತ್ತಾಗಬೇಕಂತ ಹುಟ್ಟಿರ್ತಾರೆ. ಅದಕ್ಕೆ ದೇವರು ಈ ಪ್ರಪಂಚ ಕೊಟ್ಟಿದ್ದಾರೆ. ನೀವು ಚೆನ್ನಾಗಿರಬೇಕು, ಮನುಷ್ಯಗಳು ಚೆನ್ನಾಗಿರಬೇಕಂತ ಪಂಚಭೂತ ಶಕ್ತಿಯನ್ನು ಕೊಟ್ಟಿದ್ದಾರೆ ಲೋಕಕ್ಕೆ. ಆಸ್ತಿಗೋಸ್ಕರ ಏಮಾರಿಸೋದು, ದುಡ್ಡುಗೋಸ್ಕರ ಸುಳ್ಳು ಹೇಳೋದಂದರೆ ಒಂದು ಮನುಷ್ಯ ಹುಟ್ಟಿ ಉಪಯೋಗ ಇಲ್ಲ. ದೇವರ ಅನುಗ್ರಹ ಇದ್ದರೆ ಸಾಕು, ದೇವರ ಆಶೀರ್ವಾದ ಇರಬೇಕು. ಗುರು ಆಶೀರ್ವಾದ, ಮುಖ್ಯವಾಗಿ ಗುರು ಆಶೀರ್ವಾದ, ಮಾತಾ-ಪಿತಾ ಗುರು ಆಶೀರ್ವಾದ. ಸಾಯಿರಾಮ್, ರಾಘವೇಂದ್ರ, ಸಿದ್ಧಲಿಂಗೇಶ್ವರ್, ವೀರಬ್ರಹ್ಮೇಂದ್ರ ಸ್ವಾಮಿ, ಋಷಿಗಳು, ವೇದಾವಿಗಳು, ವೀರಮಾರ್ಗಗಳು, ಯೋಗಿಗಳು, ಜ್ಞಾನ ಮಾರ್ಗಗಳು, ಇಂಥ ಎಷ್ಟೋ ಮಹಾನ್ ಭಾವರುಗಳು ಸತ್ಯವಾಗಿ ಇದ್ದು ಇನ್ನೂ ಆತ್ಮಾರ್ಥವಾಗಿ ಲೋಕದಲ್ಲಿ ಇದ್ದಾರೆ. ಈ ಲೋಕದಲ್ಲಿ ಆತ್ಮವಾಗಿ ಇದ್ದು ಯಾರೆಲ್ಲ ಗುರು ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ತಾರೋ, ತಪಸ್ಸು ಮಾಡ್ತಾರೋ, ಸತ್ಯವಾಗಿ ಇರ್ತಾರೋ ಅವರಿಗೆ ದೇವರ ಹತ್ರ ಹೋಗಿ ಇಂಥವ್ರಿಗೆ ಅಂತ ದೇವರು ಆಶೀರ್ವಾದ ಸಿಗಲಿ ಅಂತ ಅವರು ದೇವರ ಹತ್ರ ಹೇಳ್ತಾರೆ. ಇದು ಸತ್ಯ, ತಾಳಗಿರಿನಲ್ಲಿ ಇದೆ. ದೇವರ ಅನುಗ್ರಹ ಖಂಡಿತ ಎಲ್ರಿಗೂ ಸಿಗಬೇಕಂದ್ರೆ ಗುರು ಆಶೀರ್ವಾದ ಸಿಗಬೇಕು. ಗುರು ಆಶೀರ್ವಾದ ಸಿಗಬೇಕಂದ್ರೆ ತಾವು ಹೆಂಗೆ ದೊಡ್ಡವ್ರನ್ನ ನೋಡ್ಕೊತೀರ, ಯಾವ ಥರ ನೀವು ಇರ್ತೀರ, ಯಾವ ಥರ ನೀವು ಇನ್ನೊಬ್ಬರ ಹತ್ರ ಚೆನ್ನಾಗಿರ್ತೀರ. ಈಗ ನೋಡಿ, ಈ ಕಾಲ ಕಲಿಯುಗ ಕಾಲ. ಗಂಡಸು ಹೆಂಗಸನ್ನ ಏಮಾರಿಸೋದು, ಹೆಂಗಸು ಗಂಡಸನ್ನ ಏಮಾರಿಸೋದು, ಆಸ್ತಿಗೋಸ್ಕರ ಹಣನ ಏಮಾರಿಸೋದು, ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ದುಡ್ಡು ಕೊಡೋರಿಗೆ ಏಮಾರಿಸೋದು, ಪದಾರ್ಥ ಇಸ್ಕೊಂಡು ಹೋಗಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಏಮಾರಿಸೋದು. ಈ ಥರ ಎಲ್ಲ ಇದ್ದರೆ ಸತ್ಯವಾಕ್ಯ ಹೆಂಗಿರುತ್ತೆ? ನೀವೊಂದು ಕೆಲಸ ಮಾಡ್ತೀರ, ಆ ಕೆಲಸ ಬಂದು ಸತ್ಯ ಕೆಲಸ ಇದ್ದರೆ 100 ಜನನ ನೀವು ನೋಡ್ಕೋಬೇಕು. ಆಗ ತಾವು ಸತ್ಯ ಇದ್ರೇ ಅದಕ್ಕೆ 100 ಜನ ಇಲ್ಲ 1000 ಜನ ಬಂದ್ರೂ ನಿಮ್ಮ ಕೈಯಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅವ್ರಿಗೆ ಊಟ ಹಾಕ್ಸೋದು, ಅವ್ರಿಗೆ ಏನೆಲ್ಲ ಬೇಕು ಕೊಡೋಕ್ಕೂ. ಆದರೆ ನೀವು ಸುಳ್ಳು ಹೇಳಿ ಏಮಾರಿಸಿದ್ರೆ ಆ 100 ಜನನೂ ನಿಮ್ಮ ಹತ್ರ ಒಬ್ಬರು ಇರಲ್ಲ. ವೇದದಲ್ಲಿವೆ, ಅಷ್ಟದೇವಾಯ ಸತ್ಯವಾಕ್ಯವೇ ಪ್ರಣದೇವ ಗುರುಪ್ರಾಣವೇ ಯೋಗ ಪುಷ್ಪಂ ಅರಿನಿತ್ಯ ಭವಂ. ನಮ್ಮ ಹತ್ರ ಚಕ್ರಾಸ್ ಇದೆ, ಜ್ಞಾನಶಕ್ತಿ ಇದೆ. ಒಂದು ಮನುಷ್ಯಗೆ ಗೊತ್ತು ತಾವು ಏನು ತಪ್ಪು ಮಾಡುತ್ತೀರೋ, ಸುಳ್ಳು ಹೇಳ್ತೀರೋ, ಏಮಾರಿಸ್ತೀರೋ ಅಂತ ನಿಮಗೇ ಗೊತ್ತು. ಗೊತ್ತಿದ್ದು ಮಾಡಿದರೆ ಪಾಪನ ಸೇರಿಸ್ಕೋಬೇಡಿ. ಇದೆಲ್ಲ ನಿಮಗೆ ಖಂಡಿತ ಗೊತ್ತು. ಗುರು ವೇದದಲ್ಲಿ ಇವೆ, ತಾಳಗಿರಿನಲ್ಲಿ ಇವೆ. ಏಮಾರಿಸಿ ಏನು ಮಾಡೋಕ್ಕಾಗಲ್ಲ, ಯಾರೂ ಏನು ಮಾಡೋಕ್ಕಾಗಲ್ಲ. ಏಮಾರಿಸಿ 10 ದಿವಸ ಚೆನ್ನಾಗಿರ್ತೀರ, ಆದರೆ 11ನೇ ದಿವಸ ಕಷ್ಟ ಇದ್ದೇ ಇರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಕ್ಕೆ ಹೋಗಬೇಡಿ, ಏಮಾರಿಸ್ಬೇಡಿ, ಬಂಧಗಳ ಹತ್ರ ಏಮಾರಿಸ್ಬೇಡಿ. ನೀವಾಗೇ ಇರಿ. ಇದೇನು ದೇವರು ಕೊಟ್ಟಿದ್ದಾರೋ ಇನ್ನೂ ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿ ಆ ಸತ್ಯದಿಂದ ನೀವು ಈ ಲೋಕಕ್ಕೆ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೇಳಿ. ನಿಮ್ಮ ಹತ್ರ 10 ರೂಪಾಯಿ ಇದ್ದರೆ 1 ರೂಪಾಯಿ ಇನ್ನೊಬ್ರಿಗೆ ಕೊಡಿ, ಚೆನ್ನಾಗಿರಲಿ. ಬಡ್ಡಿಗೋಸ್ಕರ ಆಸೆಪಟ್ಟು ಎಷ್ಟೋ ಜನ ನಷ್ಟವಾಗಿದ್ದಾರೆ, ಎಷ್ಟೋ ಜನ ಸತ್ತಿದ್ದಾರೆ. ಆ ಥರ ಇರೋಕ್ಕೆ ಹೋಗಬೇಡಿ. ಇದ್ದರೆ ಕೊಡಿ, ಇಲ್ಲಾಂದರೆ ಪ್ರಾರ್ಥನೆ ಮಾಡಿ, ಅವ್ರು ಚೆನ್ನಾಗಿರ್ಬೇಕಂತ ಪ್ರಾರ್ಥನೆ ಮಾಡಿ ಸಾಕು. ಗುರು ಆಶೀರ್ವಾದ ಸಿಗಲಿ, ದೇವರ ಆಶೀರ್ವಾದ ಸಿಗಲಿ. ಶಿವಾಯ ನಮಃ.